ದ ಕಿಂಗ್ ಸೊಲೊಮೋನ್. ಸೊಲೊಮೋನ್ ರಾಜನ ಚರಿತ್ರೆಯು ಜ್ಞಾನ, ವೈಭವ ಮತ್ತು ಭಕ್ತಿಯ ಅದ್ಭುತ ಸಂಗಮವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಇಸ್ರಾಯೇಲ್ ಅನ್ನು ಆಳಿದ ಪ್ರಮುಖ ರಾಜರಲ್ಲಿ ಮೂರನೆಯ ರಾಜ ಸೊಲೊಮೋನ್. ಇಸ್ರಾಯೇಲರನ್ನ ಆಳಿದಂತಹ ರಾಜರಲ್ಲಿ ಮೊದಲನೆಯ ರಾಜ ಸೌಲ, ಎರಡನೆಯ ರಾಜ ದಾವೀದ, ಮೂರನೆಯ ರಾಜ ಸೊಲೊಮೋನ್. ಸೊಲೊಮೋನ್ ರಾಜ ದಾವೀದ ಮತ್ತು ಬತ್ಷೆಬಾ ಇವರ ಮಗ. ರಾಜ ದಾವೀದನ ನಂತರ ಇಸ್ರಾಯೇಲರನ್ನ ಆಳಲು ದೇವರ ಚಿತ್ತದಂತೆ ಸೊಲೊಮೋನನು ದೇವರಿಂದ ಆರಿಸಲ್ಪಟ್ಟನು. ತನ್ನ ತಂದೆ ದಾವೀದ ರಾಜನ ಮರಣದ ನಂತರ ಸೊಲೊಮೋನನು ಇಸ್ರಾಯೇಲಿನ ಮೂರನೆಯ ರಾಜನಾಗಿ ಅಧಿಕಾರವನ್ನ ವಹಿಸಿಕೊಂಡನು. ಸೊಲೊಮೋನನ ಕಥೆಗಳಲ್ಲಿ ಅತ್ಯಂತ ಮುಖ್ಯವಾದ ಘಟನೆ ಎಂದರೆ ಅದು ದೇವರಿಗೂ ಸೊಲೊಮೋನನಿಗೂ ನಡುವೆ ನಡೆದಂತ ಸಂಭಾಷಣೆ. ದೇವರಾದ ಯಾವೆ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತಹ ಸ್ವರ್ಗೀಯ ತಂದೆ ದೇವರು ಸೊಲೊಮೋನನ ಕನಸಿನಲ್ಲಿ ಕಾಣಿಸಿಕೊಂಡು, ಸೊಲೊಮೋನ್, ನಿನಗೆ ಏನು ಬೇಕು ಕೇಳಿಕೋ ಎಂದು ಕೇಳಿದರು. ಸೊಲೊಮೋನನು ಆಸ್ತಿ, ಅಂತಸ್ತು ಅಥವಾ ವೈರಿಗಳ ಸಾವನ್ನ ಕೇಳಲಿಲ್ಲ. ದೇವರೇ, ನಿನ್ನ ಜನರನ್ನ ಸರಿಯಾಗಿ ನಡೆಸಲು ನನಗೆ ವಿವೇಕ ಮತ್ತು ಜ್ಞಾನವನ್ನ ಕೊಡು ಎಂದು ಸೊಲೊಮೋನನು ದೇವರಲ್ಲಿ ಕೇಳಿಕೊಂಡನು. ಈ ನಿಸ್ವಾರ್ಥ ಬೇಡಿಕೆಯಿಂದ ಪ್ರಸನ್ನನಾಗಿದ್ದಂತ ದೇವರು ಸೊಲೊಮೋನನಿಗೆ ಅಪಾರವಾದಂತಹ ಜ್ಞಾನದ ಜೊತೆಗೆ ಈ ಲೋಕದಲ್ಲಿ ಯಾರೂ ಪಡೆಯದಷ್ಟು ಸಂಪತ್ತು ಮತ್ತು ಗೌರವವನ್ನ ದೇವರು ಸೊಲೊಮೋನನಿಗೆ ನೀಡಿದರು. ಸೊಲೊಮೋನನ ಜ್ಞಾನಕ್ಕೆ ಸಾಕ್ಷಿಯಾದಂತಹ ಒಂದು ಪ್ರಸಿದ್ಧ ಘಟನೆ ಎಂದರೆ ಇಬ್ಬರು ತಾಯಂದಿರ ವಿವಾದ. ಒಮ್ಮೆ ಇಬ್ಬರು ಮಹಿಳೆಯರು ಒಂದು ಮಗುವಿಗಾಗಿ ಜಗಳವಾಡುತ್ತಾ ರಾಜನಾದಂತ ಸೊಲೊಮೋನನ ಆಸ್ಥಾನಕ್ಕೆ ಬಂದರು. ಆ ಇಬ್ಬರು ಮಹಿಳೆಯರು ತಾನೇ ಆ ಮಗುವಿನ ತಾಯಿ ಎಂದು ವಾದಿಸಿದರು. ಆಗ ರಾಜನಾದಂತ ಸೊಲೊಮೋನನು ಒಂದು ಕತ್ತಿಯನ್ನ ತನ್ನಿ ಮಗುವನ್ನ ಎರಡು ಭಾಗವಾಗಿ ಮಾಡಿ ಇಬ್ಬರಿಗೆ ಸಮನಾಗಿ ಆ ಮಗುವಿನ ಎರಡು ಭಾಗವನ್ನ ಹಂಚಿಬಿಡಿ ಎಂದು ಆಜ್ಞಾಪಿಸಿದನು. ತಕ್ಷಣ ಮಗುವಿನ ನಿಜವಾದ ತಾಯಿ ಅಳುತ್ತಾ, ರಾಜರೇ, ಬೇಡ, ಮಗು ಸಾಯುವುದು ಬೇಡ, ಆಕೆಗೆ ಮಗುವನ್ನ ಕೊಟ್ಟು ಬಿಡಿ ಎಂದು ಬೇಡಿಕೊಂಡಳು. ಇದರಿಂದ ನಿಜವಾದ ತಾಯಿ ಯಾರೆಂದು ಗುರುತಿಸಿದಂತ ರಾಜ ಸೊಲೊಮೋನನು ಮಗುವನ್ನು ಆಕೆಗೆ ಒಪ್ಪಿಸಿದನು. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಸೊಲೊಮೋನನ ಅತಿ ದೊಡ್ಡ ಸಾಧನೆ ಎಂದರೆ ಯಾವೆ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ಸ್ವರ್ಗೀಯ ತಂದೆ ದೇವರಿಗಾಗಿ ಯೆರೂಸಲೇಮಿನಲ್ಲಿ ಭವ್ಯವಾದಂತಹ ದೇವಾಲಯವನ್ನ ಕಟ್ಟಿಸಿದ ದ ಫಸ್ಟ್ ಟೆಂಪಲ್. ತನ್ನ ತಂದೆ ದಾವೀದನ ಕನಸನ್ನ ನನಸು ಮಾಡಲು ಅತ್ಯಂತ ಅಮೂಲ್ಯವಾದ ಚಿನ್ನ, ಬೆಳ್ಳಿ ಮತ್ತು ದೇವದಾರು ಮರಗಳನ್ನ ಬಳಸಿ ಈ ಸುಂದರ ದೇವಾಲಯವನ್ನ ಯೆರೂಸಲೇಮಿನಲ್ಲಿ ನಿರ್ಮಿಸಿದ. ಒಮ್ಮೆ ಸೊಲೊಮೋನನ ಕೀರ್ತಿ ಕೇಳಿ ಶಬಾ ದೇಶದ ರಾಣಿಯು ಸೊಲೊಮೋನನ ಜ್ಞಾನವನ್ನ ಪರೀಕ್ಷಿಸಲು ಕಠಿಣವಾದ ಪ್ರಶ್ನೆಗಳೊಂದಿಗೆ ಸೊಲೊಮೋನನ ಆಸ್ಥಾನಕ್ಕೆ ಬಂದಳು. ಸೊಲೊಮೋನನ ಉತ್ತರಗಳು ಮತ್ತು ಅವನ ಅರಮನೆಯ ವೈಭವವನ್ನ ನೋಡಿ ಅವಳು ಬೆರಗಾದಳು. ಸೊಲೊಮೋನನು ಇಸ್ರಾಯೇಲರನ್ನ ಸತತ 40 ವರ್ಷಗಳ ಕಾಲ ಆಳಿದನು. ಸೊಲೊಮೋನನು ಬೈಬಲಿನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರೊವರ್ಬ್ಸ್, ಉಪದೇಶಕ ಗ್ರಂಥ ಅಥವಾ ಸಭಾ ಪ್ರಸಂಗಿ ಗ್ರಂಥ, ದ ಬುಕ್ ಆಫ್ ಎಕ್ಲಿಸಿಯಾಸ್ಟಿಸ್ ಮತ್ತು ಪರಮಗೀತೆ, ದ ಸಾಂಗ್ ಆಫ್ ಸೊಲೊಮೋನ್, ತನ್ನ ಜೀವನದ ಅಂತ್ಯಕಾಲದಲ್ಲಿ ಉಪದೇಶಕ ಗ್ರಂಥ ಅಥವಾ ಸಭಾ ಪ್ರಸಂಗ ಗ್ರಂಥವನ್ನ ಸೊಲೊಮೋನನು ಬರೆದನು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರಿಯರೇ, ಸೊಲೊಮೋನನು ಎಷ್ಟೇ ಜ್ಞಾನಿಯಾಗಿದ್ದರೂ ನಂತರದ ದಿನಗಳಲ್ಲಿ ಅನ್ಯ ಜನರ ಸ್ತ್ರೀಯರನ್ನ ಮದುವೆಯಾದನು. ಸೊಲೊಮೋನನಿಗೆ 700 ಮಂದಿ ಪತ್ನಿಯರು. ಕಿಂಗ್ ಸೊಲೊಮೋನ್ ಹ್ಯಾಡ್ 700 ವೈಫ್ಸ್. ಸೊಲೊಮೋನ್ ಅರಸನಿಗೆ 300 ಮಂದಿ ಉಪಪತ್ನಿಯರಿದ್ದರು. ಕಿಂಗ್ ಸೊಲೊಮೋನ್ ಹ್ಯಾಡ್ 300 ಕಾನ್ಕ್ಯುಬೈನ್ಸ್. ಸೊಲೊಮೋನ್ ರಾಜನಿಗೆ ಒಟ್ಟು 1000 ಮಂದಿ ಪತ್ನಿಯರು. ಅದರಲ್ಲಿ ಅನ್ಯ ಜನರಾದಂತಹ ಮೊಹಬ್ಯರು, ಅಮೋನಿಯರು, ಎದೋಮ್ಯರು ಮುಂತಾದ ಸ್ತ್ರೀಯರನ್ನ ಪ್ರೀತಿಸಿ ರಾಜ ಸೊಲೊಮೋನನು ವಿವಾಹ ಮಾಡಿಕೊಂಡನು. ಸೊಲೊಮೋನನು ಮುಪ್ಪಿನ
ಹಿಂದಿನ ಕಾಲದಲ್ಲಿ ಅವನ ಪತ್ನಿಯರು ಅವನ ಹೃದಯವನ್ನ ಅನ್ಯ ದೇವತೆಗಳ ಕಡೆ ತಿರುಗಿಸಿದರು. ಇದರಿಂದಾಗಿ ಸೊಲೊಮೋನನು ದೇವರಿಗೆ ಸಂಪೂರ್ಣವಾಗಿ ನಂಬಿಗಸ್ತನಾಗಿ ಉಳಿಯಲಿಲ್ಲ. ಈ ಕಾರಣದಿಂದಾಗಿ ದೇವರು ಸೊಲೊಮೋನನ ಮೇಲೆ ಕೋಪಗೊಂಡು ನಿನ್ನ ನಂತರ ನಿನ್ನ ಸಾಮ್ರಾಜ್ಯವನ್ನ ವಿಭಜಿಸಿ ನಿನ್ನ ಸೇವಕನಿಗೆ ಕೊಡುವೆನು ಎಂದು ತಿಳಿಸಿದರು. ಆದರೆ ದಾವೀದರಸನ ಮೇಲಿದ್ದಂತಹ ಪ್ರೀತಿಗಾಗಿ ಸೊಲೊಮೋನನ ಜೀವಿತಾವಧಿಯಲ್ಲಿ ಸಾಮ್ರಾಜ್ಯವನ್ನ ದೇವರು ವಿಭಜನೆ ಮಾಡಲೇ ಇಲ್ಲ. ಸೊಲೊಮೋನನು ತನ್ನ ಮುದಿಪ್ರಾಯದಲ್ಲಿ ಮರಣವನ್ನ ಹೊಂದಿದನು. ಅವನ ತಂದೆಯಾದಂತ ದಾವೀದನ ಪಟ್ಟಣವಾದಂತ ಯೆರೂಸಲೇಮಿನಲ್ಲಿ ಸೊಲೊಮೋನನನ್ನ ಸಮಾಧಿ ಮಾಡಲಾಯಿತು. ಸೊಲೊಮೋನನ ನಂತರ ಅವನ ಮಗನಾದ ರೆಹೋಬೋಮನು ರಾಜನಾಗಿದ್ದನು. ಸೊಲೊಮೋನನು ತನ್ನ ಆಳ್ವಿಕೆಯ ಕೊನೆಯಲ್ಲಿ ಜನರ ಮೇಲೆ ಹೇರಿದಂತ ಅತಿಯಾದ ತೆರಿಗೆ ಮತ್ತು ಕಠಿಣವಾದಂತ ಕೆಲಸದ ಹೊರೆಯಿಂದ ಜನರು ಬೇಸತ್ತಿದ್ದರು. ಇದರಿಂದಾಗಿ ಉತ್ತರದ 10 ಕುಲಗಳು ದಾವೀದನ ವಂಶದ ಆಳ್ವಿಕೆಯನ್ನ ವಿರೋಧಿಸಿ ಪ್ರತ್ಯೇಕವಾದವು. ಅದರಲ್ಲಿ ಮೊದಲನೆಯದು ಉತ್ತರ ರಾಜ್ಯ ಇಸ್ರಾಯೇಲ್, ನಾರ್ಥರ್ನ್ ಕಿಂಗ್ಡಮ್ ಆಫ್ ಇಸ್ರಾಯೇಲ್. ಈ ರಾಜ್ಯವು 10 ಕುಲಗಳನ್ನ ಒಳಗೊಂಡಿತ್ತು. ಇದರ ರಾಜಧಾನಿ ಸಮಾರಿಯ. ಜೆರುಬೋಯಾಮನು ಇವನು ಸೊಲೊಮೋನನ ಅಧಿಕಾರಿಯಾಗಿದ್ದನು. ಎರಡನೆಯದು ದಕ್ಷಿಣ ರಾಜ್ಯ ಯೆಹೂದ, ಸದರ್ನ್ ಕಿಂಗ್ಡಮ್ ಆಫ್ ಜುದ. ಈ ರಾಜ್ಯವು ಕೇವಲ 2 ಕುಲಗಳನ್ನ ಹೊಂದಿದ್ದವು. ಮೊದಲನೆಯ ಕುಲ ಯೆಹೂದ ಕುಲ, ಎರಡನೆಯದು ಬೆನ್ಯಾಮಿನ್. ಇದರ ರಾಜಧಾನಿ ಯೆರೂಸಲೇಮ್ ಆಗಿತ್ತು. ಇದು ದಾವೀದನ ವಂಶದ ಅಧೀನದಲ್ಲಿತ್ತು. ರೆಹೋಬೋಬನು ಇದರ ಮೊದಲನೇ ರಾಜ್ಯ. ಇವನು ಸೊಲೊಮೋನನ ಮಗ. ಈ ವಿಭಜನೆ ನಂತರ ಇಸ್ರಾಯೇಲ್ ದೇಶವು ಹಿಂದೆಂದೂ ಮತ್ತೆ ಒಂದಾಗಲೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ದೇವಜನರೇ, ಸೊಲೊಮೋನ್ ರಾಜನ ಜೀವನವು ನಮಗೆ ಇಂದಿಗೂ ಪ್ರಸ್ತುತ ಕಾಲಘಟ್ಟಕ್ಕೂ ಅನ್ವಯವಾಗುವಂತಹ ಅನೇಕ ಪಾಠಗಳನ್ನ ಕಲಿಸುತ್ತದೆ. ಮೊದಲನೆಯದು ಜ್ಞಾನಕ್ಕಾಗಿ ಪ್ರಾರ್ಥಿಸುವುದು. ಸೀಕ್ ವಿಸ್ಡಮ್ ಅಬೋವ್ ಆಲ್. ರಾಜ ಸೊಲೊಮೋನನು ದೇವರಿಂದ ಆಸ್ತಿ ಅಥವಾ ದೀರ್ಘ ಆಯುಷ್ಯನ್ನ ಕೇಳುವ ಬದಲು ವಿವೇಕ ಮತ್ತು ಜ್ಞಾನವನ್ನ ದೇವರಲ್ಲಿ ಕೇಳಿದನು. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಕೇವಲ ಭೌತಿಕ ಲಾಭಗಳನ್ನ ಹುಡುಕದೆ, ಸಿರಿವಂತಿಕೆಯನ್ನ ಬಯಸದೆ, ಜ್ಞಾನಕ್ಕಾಗಿ ಬುದ್ಧಿವಂತಿಕೆಗಾಗಿ ದೇವರನ್ನ ಆಶ್ರಯಿಸಿ ಪ್ರಾರ್ಥಿಸೋಣ. ಎರಡನೆಯದು ದೇವರ ಭಯವೇ ಜ್ಞಾನಕ್ಕೆ ಮೂಲ. The fear of God is the beginning of wisdom. ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಇದನ್ನ ಪದೇ ಪದೇ ಹೇಳುತ್ತಾ ಬರುತ್ತಾನೆ. ಪ್ರಿಯರೇ, ನಮ್ಮ ವಿದ್ಯಾಭ್ಯಾಸ ಅಥವಾ ನಮ್ಮ ಜ್ಞಾನ ನಮ್ಮ ಅಹಂಕಾರಿಗಳನ್ನಾಗಿ ಮಾಡಬಾರದು. ನಾವು ದೇವರಿಗೆ ಗೌರವ ಮತ್ತು ಭಯ ಭಕ್ತಿಯನ್ನ ನೀಡಿದಾಗ ಮಾತ್ರ ನಮ್ಮ ಜ್ಞಾನಕ್ಕೆ ನಿಜವಾದಂತ ಬೆಲೆ ಸಿಗುತ್ತದೆ. ಮೂರನೆಯದು ಯಶಸ್ಸು ಮತ್ತು ಸಂಪತ್ತಿನ ಅಪಾಯಗಳು. ದ ಡೇಂಜರ್ಸ್ ಆಫ್ ಸಕ್ಸಸ್ ಅಂಡ್ ವೆಲ್ತ್. ಸೊಲೊಮೋನನಿಗೆ ಅಪಾರ ಸಂಪತ್ತು ಮತ್ತು ಕೀರ್ತಿ ದೊರೆತಾಗ ಅವನು ನಿಧಾನವಾಗಿ ದೇವರಿಂದ ದೂರವಾದನು. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರಿಯರೇ, ನಮಗೆ ಯಶಸ್ಸು ಸಿಕ್ಕಿದಾಗ ನಾವು ಹೆಚ್ಚು ಜಾಗರೂಕರಾಗಿರಬೇಕು. ಅತಿಯಾದ ಐಷಾರಾಮಿ ಜೀವನ ಮತ್ತು ಲೋಕದ ಮೋಹಗಳು ನಮ್ಮನ್ನ ಆಧ್ಯಾತ್ಮಿಕ ದಾರಿಯಿಂದ ದಿಕ್ಕು ತಪ್ಪಿಸಬಹುದು. ನಾಲ್ಕನೆಯದು ಕೆಟ್ಟ ಸವಾಸದ ಪ್ರಭಾವ. ದ ಇಂಪ್ಯಾಕ್ಟ್ ಆಫ್ ಬ್ಯಾಡ್ ಇನ್ಫ್ಲೂಯೆನ್ಸಸ್. ಸೊಲೊಮೋನನು ಅನ್ಯ ದೇವತೆಗಳನ್ನ ನಂಬುವ ಅನೇಕ ಸ್ತ್ರೀಯರನ್ನ ಮದುವೆಯಾದನು. ಅವರ ಪ್ರಭಾವದಿಂದಲೇ ಆತನು ಅನ್ಯ ದೇವತೆಗಳ ಆರಾಧನೆಗೆ ಮುಂದಾದನು. ಪ್ರಿಯರೇ, ನಾವು ಯಾರೊಂದಿಗೆ ಸ್ನೇಹ ಬೆಳೆಸುತ್ತೇವೆ, ಯಾರ ಸವಾಸ ಮಾಡುತ್ತೇವೆ ಎಂಬುದು ನಮ್ಮ ಗುಣದ ಮೇಲೆ ಪರಿಣಾಮ ಬೀರುತ್ತದೆ. ತಪ್ಪು ವ್ಯಕ್ತಿಗಳ ಪ್ರಭಾವವು ಒಬ್ಬ ಅತ್ಯಂತ ಬುದ್ಧಿವಂತನನ್ನ ಕೂಡ ದಾರಿ ತಪ್ಪಿಸಬಲ್ಲದು ಎಂಬುದನ್ನ ನೆನಪಿನಲ್ಲಿಡಿ. ಐದನೆಯದು, ಅಂತ್ಯವು ಆರಂಭದಷ್ಟೇ ಮುಖ್ಯ. ಫಿನಿಶಿಂಗ್ ವೆಲ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಸ್ಟಾರ್ಟಿಂಗ್ ವೆಲ್. ಸೊಲೊಮೋನ ತನ್ನ ಆಳ್ವಿಕೆಯನ್ನು ಭವ್ಯವಾಗಿ ಮತ್ತು ಭಕ್ತಿಯಿಂದ ಪ್ರಾರಂಭಿಸಿದನು. ಅವನ ಅಂತ್ಯವು ದೇವರಿಗೆ ಅಪ್ರಿಯವಾಗಿತ್ತು. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರಿಯರೇ, ನಾವು ಜೀವನದ ಹಾದಿಯನ್ನು ಎಷ್ಟು ಚೆನ್ನಾಗಿ ಆರಂಭಿಸುತ್ತೇವೆ ಎಂಬುದು ಮುಖ್ಯವಲ್ಲ, ಅದನ್ನ ಅಂದರೆ ನಮ್ಮ ಜೀವನವನ್ನ ಎಷ್ಟು ನಂಬಿಕೆಯಿಂದ ಕೊನೆಗೊಳಿಸುತ್ತೇವೆ ಎಂಬುದು ಕೂಡ ಅತಿ ಮುಖ್ಯ. ಆರನೆಯದು ಜೀವನದ ಸಾರ್ಥಕತೆ. ದ ವ್ಯಾನಿಟಿ ಆಫ್ ಲೈಫ್. ಸೊಲೊಮೋನನು ಬರೆದಂತಹ ಸಭಾಪ್ರಸಂಗಿ ಅಥವಾ ಉಪದೇಶಕ ಪುಸ್ತಕದಲ್ಲಿ ಹೇಳಿರುವಂತೆ ಲೋಕದ ಸಕಲ ಸುಖಗಳನ್ನ ಅನುಭವಿಸಿದ ಮೇಲೆ ಎಲ್ಲವೂ ವ್ಯರ್ಥ.
ಉಪದೇಶಕ ಪುಸ್ತಕ ಅಥವಾ ಸಭಾಪ್ರಸಂಗಿ ಪುಸ್ತಕದಲ್ಲಿ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದುವಂತೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ಈ ಲೋಕದ ಸಂಪತ್ತು, ಅಧಿಕಾರ, ಜ್ಞಾನವು ನಮಗೆ ಶಾಶ್ವತ ಸುಖ ನೀಡಲಾರದು. ದೇವರ ಆಜ್ಞೆಗಳನ್ನ ಪಾಲಿಸುವುದರಲ್ಲಿ ಮಾತ್ರ ಮನುಷ್ಯನಿಗೆ ನಿಜವಾದ ಸಾರ್ಥಕತೆ ಸಿಗುತ್ತದೆ. ಪ್ರಾರ್ಥಿಸೋಣವೇ. ಕರ್ತನೆ, ಈ ಲೋಕದ ಆಕರ್ಷಣೆಗಳಿಗೆ ಮರುಳಾಗದೆ ಉಸಿರಿರುವ ದಿನವೆಲ್ಲ ಜೀವನದ ಕೊನೆಯವರೆಗೂ ನಿನಗೆ ನಂಬಿಕಸ್ಥರಾಗಿ ನಡೆಯಲು ನಮಗೆ ನಿಮ್ಮ ದೈವಿಕ ಜ್ಞಾನ, ನಿಮ್ಮ ದೈವಿಕ ಶಕ್ತಿಯನ್ನ ನಮಗೆ ಕೊಡಿರಿ. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ಜಯ ಯೇಸು ಕ್ರಿಸ್ತ. ಆಮೆನ್. ಪ್ರಿಯರೇ, ಕಿಂಗ್ ಸೊಲೊಮೋನ್ ರಾಜನ ಜೀವನ ಚರಿತ್ರೆಯನ್ನ ಇಷ್ಟು ಸುದೀರ್ಘವಾಗಿ ಕೇಳಿದಂತ ನಿಮ್ಮೆಲ್ಲರನ್ನ ದೇವರು ಅರಸಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್.